Hello dear students, this is Farhanas, Assistant Professor, Department of Economics, BMS, GFGC, Huliyar. In the last class, we have studied about manpower planning, its meaning and importance. In this session, we are going to study the different strategies of manpower planning. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮಾನವ ಶಕ್ತಿ ಯೋಜನೆ, ಅದರ ಅರ್ಥ ಮತ್ತು ಮಹತ್ವದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. ಮ್ಯಾನ್ ಪವರ್ ಪ್ಲಾನಿಂಗ್ ಈಸ್ ಅ ಸೆಟ್ ಆಫ್ ಸ್ಟ್ರಾಟಜೀಸ್ and the process of manpower that plans itself. An effective human resources plan will provide various mechanisms designed to get rid of talent gaps. ಪೀಠಿಕೆ. ಮಾನವ ಶಕ್ತಿ ಯೋಜನೆ ಎನ್ನುವುದು ಕಾರ್ಯತಂತ್ರಗಳ ಒಂದು ಗುಂಪು ಮತ್ತು ಸ್ವತಃ ಯೋಜಿಸುವ ಮಾನವ ಶಕ್ತಿಯ ಪ್ರಕ್ರಿಯೆ. ಪರಿಣಾಮಕಾರಿ ಮಾನವ ಸಂಪನ್ಮೂಲ ಯೋಜನೆಯು ಪ್ರತಿಭೆಗಳ ಅಂತರವನ್ನು ತೊಡೆದುಹಾಕಲು ವಿನ್ಯಾಸಗೊಳಿಸಲಾದ ವಿವಿಧ ಕಾರ್ಯವಿಧಾನಗಳನ್ನು ಒಳಗೊಂಡಿರುತ್ತದೆ. ದಿ ಮೇನ್ ಪರ್ಪಸ್ ಆಫ್ ಮ್ಯಾನ್ ಪವರ್ ಪ್ಲಾನಿಂಗ್ ಈಸ್ matching employees' ability with the requirement. Components of manpower planning are: number 1, requirements of manpower; number 2, availability of manpower. ಮಾನವ ಶಕ್ತಿ ಯೋಜನೆಯ ಪ್ರಮುಖ ಉದ್ದೇಶ ಏನೆಂದರೆ ಮಾನವ ಶಕ್ತಿಯ ಸಾಮರ್ಥ್ಯವನ್ನು ಅವಶ್ಯಕತೆಗಳೊಂದಿಗೆ ಹೊಂದಿಸುವುದಾಗಿರುತ್ತದೆ. ಮಾನವ ಶಕ್ತಿ ಯೋಜನೆಯ ಎರಡು ಪ್ರಮುಖ ಘಟಕಗಳು ಯಾವುವು ಅಂತ ಹೇಳಿದರೆ, ನಂಬರ್ 1, ಮಾನವ ಶಕ್ತಿಯ ಅಗತ್ಯತೆಗಳು; ನಂಬರ್ 2, ಮಾನವ ಶಕ್ತಿಯ ಲಭ್ಯತೆ. ಮಾನವ ಶಕ್ತಿ ಯೋಜನೆಯ ಸ್ಟ್ರಾಟಜೀಸ್ನ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಶಾರ್ಟೇಜ್ ಆ್ಯಂಡ್ ಸರ್ಪ್ಲಸ್ನ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಶಾರ್ಟೇಜ್. ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟ್ರಾಟಜೀಸ್ ಆಫ್ ಮ್ಯಾನ್ ಪವರ್ ಪ್ಲಾನಿಂಗ್, ಲೆಟ್ಸ್ ನೋ ದಿ ಶಾರ್ಟೇಜಸ್ ಆ್ಯಂಡ್ ಸರ್ಪ್ಲಸ್ ಆಫ್ ಮ್ಯಾನ್ ಪವರ್. ದಿ ಲೋ ಡೆವಲಪ್ಡ್ ಕಂಟ್ರೀಸ್ ಫೇಸ್ so many types of shortages of manpower planning and the allocation of employment according to the skills and abilities of the population. ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರಗಳ ಬಗ್ಗೆ ಅಧ್ಯಯನ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಮಾನವ ಶಕ್ತಿ ಯೋಜನೆಯ ಕೊರತೆ ಮತ್ತು ಹೆಚ್ಚುವರಿಯನ್ನು ಅಧ್ಯಯನ ಮಾಡೋಣ. ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಮಾನವ ಶಕ್ತಿ ಯೋಜನೆ ಮತ್ತು ಜನಸಂಖ್ಯೆಯ ಕೌಶಲ್ಯ ಹಾಗೂ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಉದ್ಯೋಗ ಹಂಚಿಕೆಯ ಕೊರತೆಗಳನ್ನು ಎದುರಿಸುತ್ತಿರುತ್ತವೆ. There are so many shortages. We have mentioned here only 3. Number 1, current shortage. Number 2, invisible shortage. Number 3, frictional shortage. Let's know one by one. Current shortage. There is a shortage of well qualified and highly educated professionals population in all low developed countries. The manpower like engineers, doctors, educators, academicians, etc. are very less in low developed countries. ಮಾನವ ಶಕ್ತಿ ಯೋಜನೆಯ ಕೊರತೆ ವಿವಿಧ ರೂಪದಲ್ಲಿ ನಾವು ಕಾಣಬಹುದು. ಇದರ ಪ್ರಮುಖ 3
ವಿಧಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡೋಣ. ನಂಬರ್ 1, ಪ್ರಸ್ತುತ ಕೊರತೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ವಿವಿಧ ಉದ್ಯೋಗಗಳ ಕೊರತೆ ಇರುತ್ತದೆ. ಅಂದರೆ ಉನ್ನತ ಶಿಕ್ಷಣ, ಜ್ಞಾನ ಪಡೆದ ವೃತ್ತಿಗಳಾದ ವಿಜ್ಞಾನಿಗಳು, ವೈದ್ಯರು, ಕೃಷಿ, ಕೈಗಾರಿಕೆ ತಜ್ಞರು, ಉದ್ಯಮಶೀಲರು, ತಂತ್ರಜ್ಞಾನದ ತಜ್ಞರು ಮುಂತಾದ ಉನ್ನತ ಮಟ್ಟದ ವೃತ್ತಿಪರ ಮಾನವ ಶಕ್ತಿಯ ಕೊರತೆಯನ್ನು ಪ್ರಸ್ತುತ ಕೊರತೆ ಎನ್ನುವರು. ನಂಬರ್ 2, ಇನ್ವಿಸಿಬಲ್ ಶಾರ್ಟೇಜ್. Low developed countries are facing invisible shortage problem of manpower planning. There is an invisible manpower shortage in the form of unfilled jobs in the various sectors. Despite the high rate of unemployment and underemployment, these countries having so much invisible shortage of proper skilled, trained and efficient manpower. ನಂಬರ್ 2, ಅಗೋಚರ ಕೊರತೆ. ಅಭಿವೃದ್ಧಿ ಹೊಂದಿರದ ದೇಶಗಳಲ್ಲಿ ಅಗೋಚರ ಕೊರತೆ ಕಂಡುಬರುತ್ತದೆ. ಅಂದರೆ ಕೆಲವೊಂದು ವಲಯಗಳಲ್ಲಿ ಯೋಗ್ಯ ಮಾನವ ಶಕ್ತಿಯ ಕೊರತೆಯಿಂದಾಗಿ ಆ ವಲಯದ ಹಲವಾರು ವೃತ್ತಿಗಳು ಹಾಗೆಯೇ ಉಳಿದಿರುತ್ತವೆ. ಅವುಗಳನ್ನು ಭರ್ತಿ ಮಾಡಬೇಕೆಂದರೆ ಅವಶ್ಯಕತೆ ಇರುವ ಯೋಗ್ಯ ಮತ್ತು ಉತ್ಪಾದಕ ಮಾನವ ಶಕ್ತಿಯ ಕೊರತೆ ಇರುತ್ತದೆ. ಸೂಕ್ತ ಮಾನವ ಶಕ್ತಿ ಇಲ್ಲದ ಕಾರಣದಿಂದಾಗಿ ದಕ್ಷ ಉತ್ಪಾದನೆಗೆ ಹೊಡೆತ ಬೀಳುವುದಂತಾಗುತ್ತದೆ. ಇದನ್ನು ಅಗೋಚರ ಕೊರತೆ ಎನ್ನುವರು. 3rd, ಫ್ರಿಕ್ಷನಲ್ ಶಾರ್ಟೇಜ್. The low developed countries are also having the problem of a frictional shortage of manpower. The lack of systematic employment market structure and no match between the demand and supply of manpower in the labor market created this frictional shortage in these countries. ಘರ್ಷಣಾತ್ಮಕ ಕೊರತೆ. ಸುವ್ಯವಸ್ಥಿತ ಮತ್ತು ಸಂಘಟಿತ ಉದ್ಯೋಗ ಮಾರುಕಟ್ಟೆಯ ಕೊರತೆಯಿಂದಾಗಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಶ್ರಮಕ್ಕೆ ಇರುವ ಬೇಡಿಕೆಯಂತೆ ಕೌಶಲ್ಯಭರಿತ ಜನರ ಪೂರೈಕೆ ಆಗದಿರುವ ಸನ್ನಿವೇಶದಿಂದಾಗಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಘರ್ಷಣೆ ಉಂಟಾಗುವ ಕೊರತೆಯೇ ಘರ್ಷಣಾತ್ಮಕ ಕೊರತೆಯಾಗಿದೆ. ನೆಕ್ಸ್ಟ್, ಸರ್ಪ್ಲಸ್. Underemployment. Underemployment is also one of the problem of low developed countries in manpower planning. The underemployed includes both open and disguised unemployment. We can study this one with 2 types. Number 1, educated unemployed and underemployed. Number 2, urban unemployed and underemployed. Educated unemployed and underemployed. The educated employed and underemployed is also shows the surplus manpower in low developed countries. Educated people having proper training and skills but not suitable jobs according to their abilities, which results in underemployed. And these countries failed in the creation of jobs opportunities for well-educated manpower. Number 2, urban unemployed and underemployed. Urban
unemployment will be increased as a country develops. The rapid increase in population and its problems will result in urban unemployment. When the industrial areas grow rapidly but failed to match the population growth in the urban areas, then this type of surplus will occur in the economy. ಮಾನವ ಶಕ್ತಿಯ ವಿಫುಲತೆ ಹಿಂದುಳಿದ ಅಥವಾ ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಮಾನವ ಶಕ್ತಿ ಯೋಜನೆ ಅಥವಾ ಮಾನವ ಶಕ್ತಿಯ ಹೆಚ್ಚುವರಿ ಪ್ರಾವೀಣ್ಯತೆ ಮತ್ತು ಪ್ರಾವೀಣ್ಯತೆ ಇಲ್ಲದ ಎರಡೂ ರೀತಿಯ ಜನರನ್ನು ಕಾಣಬಹುದಾಗಿದೆ. ಅವುಗಳನ್ನು ಹೀಗೆ ಅಧ್ಯಯನ ಮಾಡಬಹುದು. ಮೊದಲನೆಯದಾಗಿ ಅರೆ ಉದ್ಯೋಗ. ಅರೆ ಉದ್ಯೋಗ ಮತ್ತೆ ಏನು ಮಾಡುತ್ತೆ ಅಂತ ಹೇಳಿದರೆ, ಸುಶಿಕ್ಷಿತ ನಿರುದ್ಯೋಗಿಗಳು ಮತ್ತು ಅರೆ ಉದ್ಯೋಗ ಹಾಗೂ ನಗರ ಭಾಗದ ನಿರುದ್ಯೋಗಿಗಳು ಮತ್ತು ಅರೆ ಉದ್ಯೋಗವನ್ನು ಮುಂದೆ ಮಾಡುತ್ತದೆ. ಅರೆ ಉದ್ಯೋಗ, ಅರೆ ಉದ್ಯೋಗಸ್ಥರು ಎಂದು ಹೇಳಿಕೊಳ್ಳಲು ಅವರಿಗೆ ಅವಶ್ಯಕವಾದಂತಹ ಅವಧಿಯ ಕೆಲಸ ಇರುವುದಿಲ್ಲ. ಉದ್ಯೋಗಸ್ಥರು ಅಂತ ಹೇಳಬೇಕೆಂದರೆ ಅವರಿಗೆ ಅವಶ್ಯಕವಾಗಿ ಬೇಕಾದ ಅವಧಿಗಿಂತಲೂ ಕಡಿಮೆ ಅವಧಿಯ ಕೆಲಸ ಮಾಡುವುದನ್ನು ಅರೆ ಉದ್ಯೋಗ ಎನ್ನಲಾಗುತ್ತದೆ. ಅಲ್ಲದೆ ತೆರೆದ ಮತ್ತು ಮರೆಮಾಚಿತ ನಿರುದ್ಯೋಗವೂ ಈ ಅರೆ ಉದ್ಯೋಗ ಒಳಗೊಂಡಿರುತ್ತದೆ. ನೆಕ್ಸ್ಟ್, ಶಿಕ್ಷಿತ ನಿರುದ್ಯೋಗಿಗಳು ಮತ್ತು ಅರೆ ಉದ್ಯೋಗ. ಹಿಂದುಳಿದ ದೇಶಗಳಲ್ಲಿ ಶಿಕ್ಷಣ ಪಡೆದರೂ ತಮ್ಮ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ತಕ್ಕಂತೆ, ತಮ್ಮ ಯೋಗ್ಯತೆಗೆ ತಕ್ಕಂತೆ ಕೆಲಸ ಸಿಗದ ಜನರು ಇರುತ್ತಾರೆ. ಅಲ್ಲದೆ ಅವರು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡುವಂತಿದ್ದರೆ ಅದನ್ನು ಅರೆ ಉದ್ಯೋಗ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ನಗರ ಭಾಗದ ನಿರುದ್ಯೋಗಿಗಳು ಮತ್ತು ಅರೆ ಉದ್ಯೋಗ. ಹಿಂದುಳಿದ ದೇಶಗಳಲ್ಲಿ ನಗರ ಪ್ರದೇಶದಲ್ಲಿಯೇ ಹೆಚ್ಚು ಜನ ತಮ್ಮ ಉದ್ಯೋಗವನ್ನು ಯೋಗ್ಯತೆ ಮತ್ತು ದಕ್ಷತೆಗಿಂತ ಕಡಿಮೆ ಮಟ್ಟದಲ್ಲಿ ಮಾಡುತ್ತಿರುತ್ತಾರೆ. ಅದನ್ನು ನಗರ ಭಾಗದ ನಿರುದ್ಯೋಗ ಅಥವಾ ಅರೆ ಉದ್ಯೋಗ ಎಂದು ಕರೆಯಬಹುದು. ಮಾನವ ಶಕ್ತಿ ಕಾರ್ಯತಂತ್ರಗಳ ಮೂಲಕ ಈ ಮಾನವ ಶಕ್ತಿ ಯೋಜನೆಯ ವಿವಿಧ ಕೊರತೆ ಮತ್ತು ವಿಫಲತೆಗಳನ್ನು ನಿವಾರಿಸುವ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್, ಸ್ಟ್ರಾಟಜೀಸ್ ಆಫ್ ಮ್ಯಾನ್ ಪವರ್ ಪ್ಲಾನಿಂಗ್. Harbison points towards 3 important strategies of manpower planning. Number 1, building of incentives. In the low developed countries, we have to encourage people to involve in the productive activities, which helps to accelerate economic development. It is a need to give proper education and training to the people of the country by which they can develop themselves as well as development of the country. The building of incentives is very essential for both accumulation and investment of human capital, which lead to well managed manpower. ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರಗಳು. ಮಾನವ ಶಕ್ತಿ ಯೋಜನೆಯನ್ನು ಸುವ್ಯವಸ್ಥಿತವಾಗಿ ಸಂಘಟಿಸಿ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬೇಕಾದರೆ ಅದರ ಕಾರ್ಯತಂತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತದೆ. ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಹರ್ಬಿಸನ್ ರವರು ಹಿಂದುಳಿದ ಮತ್ತು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾನವ ಶಕ್ತಿ ಕೊರತೆ ಮತ್ತು ವಿಫಲತೆ ಸಮಸ್ಯೆಗಳನ್ನು ಅಭ್ಯಸಿಸಿ ಸೂಕ್ತ ಪರಿಹಾರಗಳನ್ನು ಕೊಂಡುಕೊಳ್ಳಲು
3 ರೀತಿಯ ಕಾರ್ಯತಂತ್ರಗಳನ್ನು ತೋರಿಸಿಕೊಟ್ಟಿದ್ದಾರೆ. ನಂಬರ್ 1, ಸೂಕ್ತ ಉತ್ತೇಜಕಗಳ ನಿರ್ಮಾಣ. ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಾವು ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಜನರನ್ನು ಪ್ರೋತ್ಸಾಹಿಸಬೇಕಾಗುತ್ತದೆ. ಇದು ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ದೇಶದ ಜನರಿಗೆ ಸರಿಯಾದ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುವ ಅವಶ್ಯಕತೆ ಇರುತ್ತದೆ. ಇದರಿಂದ ಅವರು ತಮ್ಮನ್ನು ತಾವು ಅಭಿವೃದ್ಧಿಪಡಿಸಬಹುದು ಮತ್ತು ದೇಶದ ಅಭಿವೃದ್ಧಿಯನ್ನು ಮಾಡಬಹುದು. ಮಾನವ ಬಂಡವಾಳದ ಶೇಖರಣೆ ಮತ್ತು ಹೂಡಿಕೆ ಎರಡಕ್ಕೂ ಪ್ರೋತ್ಸಾಹಕಗಳ ನಿರ್ಮಾಣವು ಬಹಳ ಅವಶ್ಯಕವಾಗಿದೆ. ಅದು ಉತ್ತಮವಾಗಿ ನಿರ್ವಹಿಸಲ್ಪಡುವಾಗ ಮಾತ್ರ ಮಾನವ ಶಕ್ತಿಗೆ ಕಾರಣವಾಗುತ್ತದೆ. ನಂಬರ್ 2, ಟ್ರೈನಿಂಗ್ ಆಫ್ ಎಂಪ್ಲಾಯ್ಡ್ ಮ್ಯಾನ್ಪವರ್. The second important strategy for manpower planning is to upgrade the qualification and improving the performance of the employed manpower in every aspect and systematic manner. The training required means it will be the new and upgraded idea of changing human population as wealth of the nation. These trainings includes training of local youngsters as village level workers and farmers, provide them proper education for rural development, improving their skills, etc. ಎರಡನೆಯದ್ದು, ಉದ್ಯೋಗ ನಿರತ ಶ್ರಮಶಕ್ತಿಗೆ ಪರಿಣಾಮಕಾರಿ ತರಬೇತಿ. ಮಾನವ ಶಕ್ತಿ ಯೋಜನೆಗೆ ಎರಡನೆಯ ಪ್ರಮುಖ ತಂತ್ರವೆಂದರೆ ಅರ್ಹತೆಯನ್ನು ನವೀಕರಿಸುವುದು ಮತ್ತು ಉದ್ಯೋಗದ ಮಾನವ ಶಕ್ತಿಯ ಕಾರ್ಯಕ್ಷಮತೆಯನ್ನು ಪ್ರತಿಯೊಂದು ಅಂಶ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಸುಧಾರಿಸುವುದು. ಅಗತ್ಯವಿರುವ ತರಬೇತಿ ಎಂದರೆ ಅದು ಮಾನವ ಜನಸಂಖ್ಯೆಯನ್ನು ರಾಷ್ಟ್ರದ ಸಂಪತ್ತು ಎಂದು ಬದಲಾಯಿಸುವ ಹೊಸ ಮತ್ತು ನವೀಕರಿಸಿದ ಕಲ್ಪನೆಯಾಗಿದೆ. ಈ ತರಬೇತಿಗಳಲ್ಲಿ ಸ್ಥಳೀಯ ಯುವಕರಿಗೆ ಗ್ರಾಮ ಮಟ್ಟದಲ್ಲಿ ತರಬೇತಿ ನೀಡುವುದು, ಕಾರ್ಮಿಕರು ಮತ್ತು ರೈತರು ಗ್ರಾಮೀಣ ಅಭಿವೃದ್ಧಿಗೆ ತಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಸರಿಯಾದ ತರಬೇತಿಯನ್ನು ನೀಡುವುದಾಗಿರುತ್ತದೆ. ನೆಕ್ಸ್ಟ್, ಥರ್ಡ್ ಒನ್, ಡೆವಲಪ್ಮೆಂಟ್ ಆಫ್ ಫಾರ್ಮಲ್ ಎಜುಕೇಷನ್. ದಿ ಥರ್ಡ್ ಆ್ಯಂಡ್ most important component of this manpower planning strategy is the providing a systematic formal education for all the employees. The main problem with these countries is they don't have proper and systematic education system. So they need to work on it. Every low developed country has to provide the environment which develop well developed formal education institutions. For this, they need to build the basic resources. If they succeed in the development and providing of formal education to their youths and workers, then it will lead to get well planned manpower resource which will be helpful for the economic development. ಮೂರನೆಯದ್ದು, ಔಪಚಾರಿಕ ಶಿಕ್ಷಣದ ಅಭಿವೃದ್ಧಿ. ಮಾನವ ಶಕ್ತಿ ಯೋಜನೆ ಕಾರ್ಯತಂತ್ರದ ಮೂರನೇ ಮತ್ತು ಪ್ರಮುಖ ಅಂಶವೆಂದರೆ
ಎಲ್ಲ ಉದ್ಯೋಗಿಗಳಿಗೆ ವ್ಯವಸ್ಥಿತ ಔಪಚಾರಿಕ ಶಿಕ್ಷಣವನ್ನು ಒದಗಿಸುವುದು. ಈ ದೇಶಗಳೊಂದಿಗಿನ ಮುಖ್ಯ ಸಮಸ್ಯೆ ಎಂದರೆ ಅವರಿಗೆ ಸರಿಯಾದ ಮತ್ತು ವ್ಯವಸ್ಥಿತವಾದ ಶಿಕ್ಷಣ ವ್ಯವಸ್ಥೆ ಇಲ್ಲದಿರುವುದು. ಆದ್ದರಿಂದ ಅದರ ಮೇಲೆ ಅವರು ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಪ್ರತಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶವು ಉತ್ತಮವಾಗಿ ಅಭಿವೃದ್ಧಿಪಡಿಸಿದ ಔಪಚಾರಿಕ ಶಿಕ್ಷಣವನ್ನು ಒದಗಿಸಬೇಕಾಗಿದೆ. ಅದಕ್ಕಾಗಿ ಅವರು ಮೂಲ ಸಂಪನ್ಮೂಲಗಳನ್ನು ನಿರ್ಮಿಸಬೇಕಾಗುತ್ತದೆ. ಈ ರಾಷ್ಟ್ರಗಳು ತಮ್ಮ ಯುವಕರು ಮತ್ತು ಕಾರ್ಮಿಕರಿಗೆ ಅಭಿವೃದ್ಧಿ ಮತ್ತು ಔಪಚಾರಿಕ ಶಿಕ್ಷಣವನ್ನು ಒದಗಿಸುವಲ್ಲಿ ಯಶಸ್ವಿಯಾದರೆ ಅದು ಉತ್ತಮವಾಗಿ ಯೋಜಿತ ಮಾನವ ಶಕ್ತಿ ಸಂಪನ್ಮೂಲವನ್ನು ಪಡೆಯಲು ಕಾರಣವಾಗುತ್ತದೆ ಮತ್ತು ಇದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಕನ್ಕ್ಲೂಷನ್: In order to improve the manpower planning, we need a proper strategies. So, it is essential to study more about the strategies of manpower planning. It will be useful in rapid economic development. ಮಾನವ ಶಕ್ತಿ ಯೋಜನೆಯನ್ನು ಸುಧಾರಿಸಲು ನಮಗೆ ಸರಿಯಾದ ತಂತ್ರಗಳು ಬೇಕಾಗಿರುತ್ತವೆ. ಆದ್ದರಿಂದ ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರಗಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡುವುದು ಅಗತ್ಯವಾಗಿರುತ್ತದೆ, ಏಕೆಂದರೆ ಅದು ತ್ವರಿತ ಆರ್ಥಿಕ ಅಭಿವೃದ್ಧಿಯಲ್ಲಿ ಉಪಯುಕ್ತ ಸಹಾಯ ಮಾಡುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಧನ್ಯವಾದಗಳು.